ಮೊದಲಾಗಿ ನಮ್ಮೆಲ್ಲರ ಗುರುಗಳಾಗಿರ್ತಕ್ಕಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಸಾರ ಗುರುಗಳ ಪಾದ ಪದ್ಮಗಳಿಗೆ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಗುರುಮಾತಾ ಸ್ವರ್ಣಮಾಲ ಪತ್ರಿಜಮ್ಮನವರ ಪಾದ ಪದ್ಮಗಳಿಗೆ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಬ್ರಹ್ಮರ್ಷಿ ತಟವರ್ತಿ ವೀರರಾಘವರಾವ್ ಸಾರು ಬ್ರಹ್ಮ ವಿದ್ವರಿಷ್ಠ ತಟವರ್ತಿ ರಾಜಲಕ್ಷ್ಮಿ ಅಮ್ಮ ಪಾದ ಪದ್ಮಗಳಿಗೆ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಎತ್ತ ತಂದೆ ತಾಯಿ ಪಾದ ಪದ್ಮಗಳಿಗೆ ಅನಂತಕೋಟಿ ಸಾಷ್ಟಾಂಗ ನಮಸ್ಕಾರ ಮಾಡ್ಕೊಳ್ತಾ, ಮಹಾವತಾರ್ ಫೌಂಡೇಶನ್ ಅನ್ನ ಯೂಟ್ಯೂಬ್ ಚಾನಲ್ ನಡೆಸ್ಕೊಂಡು ಬರ್ತಕ್ಕಂತಹ ರಂಗನಾಥ್ ಸರ್ ಅವ್ರಿಗೂ, ಯಾಂಕರಿಂಗ್ ಮಾಡಿರ್ತಕ್ಕಂತಹ ನಂದಾ ಮೇಡಮ್ ಅವ್ರಿಗೂ, ಜೂಮ್ ಅಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಆತ್ಮಬಂಧುಗೂ, ಯೂಟ್ಯೂಬ್ ನಲ್ಲಿ ಇರ್ತಕ್ಕಂತಹ ಆತ್ಮಬಂಧು ಎಲ್ಲರಿಗೂ ಅನಂತ ಕೋಟಿ ಆತ್ಮ ಪ್ರಣಾಮಗಳು. ಮಾಸ್ಟರ್ಸ್ ಮತ್ತೆ ನಾವೆಲ್ಲರೂ ಅದ್ಭುತವಾಗಿರ್ತಕ್ಕಂತಹ ಈ ಒಂದು ಧ್ಯಾನ ಮಾರ್ಗಕ್ಕೆ ಬಂದಿದ್ದೀವಿ. ಆಧ್ಯಾತ್ಮಿಕ ಮಾರ್ಗ ಅಂದ್ರೆ ಇಲ್ಲಿ ಇಂತಹ ನಾವು ಈ ಧ್ಯಾನವನ್ನ ಯಾವ ವಿಚಾರಗಳಿಗೋಸ್ಕರ ನಾವು ಮಾಡ್ತಾ ಇದ್ದೀವಿ ಎನ್ನುವುದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಧ್ಯಾನ ಸರ್ವಶ್ರೇಷ್ಠ, ಅನೇಕ ಜನ್ಮದ ಪುಣ್ಯದ ಫಲ ಇರುವುದರಿಂದ ನಾವು ಈ ಮಾರ್ಗಕ್ಕೆ ಬರಲು ಸಾಧ್ಯ ಆಗಿದೆ. 7 ಜನ್ಮದ ಪುಣ್ಯದ ಫಲ ಇದ್ರೆ ನಮ್ಮ ಜೀವನದಲ್ಲಿ ಒಬ್ಬ ಸದ್ಗುರು ಬರ್ತಾರೆ. ಮತ್ತೆ ನಮಗೆ ಸದ್ಗುರು ಸಿಕ್ಕಿದಾನೆ, ಒಳ್ಳೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಬಂದಿದ್ದೀವಿ. ಈ ಆಧ್ಯಾತ್ಮಿಕ ಧ್ಯಾನ ಮಾರ್ಗವನ್ನ ಬರ್ಬೇಕಂದ್ರೇನೆ ಸುಮಾರು 300ರಿಂದ 350 ಜನ ನೋಡ್ಬೇಕಾಗುತ್ತೆ. ಎಲ್ಲರೂ ಈ ಮಾರ್ಗಕ್ಕೆ ಬರಲು ಸಾಧ್ಯವಿಲ್ಲ. ಡಾಕ್ಟರ್ ಕೋರ್ಸ್ ಮಾಡ್ಬೇಕಂದ್ರೆ, PhD ಮಾಡ್ಬೇಕಂದ್ರೆ ಅರ್ಹತೆ ಬೇಕು. ಪ್ರೈಮ್ ಮಿನಿಸ್ಟರ್ ಆಗ್ಬೇಕಂದ್ರೆ ಅದಕ್ಕೆ ಅರ್ಹತೆ ಬೇಕು. ಒಬ್ಬ ಡಾಕ್ಟರ್ ಆಗ್ಬೇಕಂದ್ರು ಆ ಕೋರ್ಸ್ ಓದಿರ್ಬೇಕು, ಅದಕ್ಕೆ ಪ್ರಿಪರೇಷನ್ ಆಗಿರ್ಬೇಕು, ಒಳ್ಳೆ ಮಾರ್ಕ್ಸ್ ಪಡ್ಕೊಂಡಿರ್ಬೇಕು, ಎಲ್ಲದರಲ್ಲಿ ಫಸ್ಟ್ ಬಂದಿರ್ಬೇಕು. ಅವಾಗ ತಾನು ಡಾಕ್ಟರ್ ಆಗಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿಯಾಗಿ ಈ ಧ್ಯಾನ ಮಾರ್ಗಕ್ಕೆ ಬರ್ಬೇಕಂದ್ರೆ ಅರ್ಹತೆ ಬೇಕು. ಎಲ್ಲರೂ ಈ ಧ್ಯಾನ ಮಾರ್ಗಕ್ಕೆ ಬರಲು ಸಾಧ್ಯವಿಲ್ಲ. ಬಂದ್ರು ಕೆಲವು ಜನ ಇರ್ತಾರೆ, ಲಾಭಗಳಿಗೋಸ್ಕರ ಸಾಧನೆ ಮಾಡ್ತಾರೆ. ಲಾಭ ಪಡ್ಕೊಂಡ್ಮೇಲೆ ಮತ್ತೆ ಅವರು ಮತ್ತೆ ಪ್ರಾಪಂಚಿಕ ಮಾಯಕ್ಕೆ ಬೀಳ್ತಾರೆ. ಈ ಧ್ಯಾನ ಮಾರ್ಗನ, ಆಧ್ಯಾತ್ಮಿಕ ಮಾರ್ಗನ ಬಿಟ್ಬಿಡ್ತಾರೆ. ಆದ್ರೆ ಗಟ್ಟಿಯಾಗಿ ನಿಂತ್ಕೋಬೇಕಂದ್ರೆ ಅವ್ರಿಗೆ ಜ್ಞಾನ ಇರಬೇಕು, ಅನೇಕ ಜನ್ಮದ ಅನುಭವ ಜ್ಞಾನ ಇರಬೇಕು. ಅನೇಕ ಜನ್ಮ ಎತ್ತಿದವರು ಮಾತ್ರ ಸ್ಟೆಬಿಲಿಟಿ ಆಗಿ ಕೊನೆವರೆಗೂ ಇದನ್ನ ಈ ಆಧ್ಯಾತ್ಮಿಕ ಮಾರ್ಗವನ್ನ ಅನುಸರಿಸ್ತಾ ಇರ್ತಾರೆ. ಸತ್ಯ ಗೊತ್ತಾಗುತ್ತೆ ಅವರಿಗೆ. ಪ್ರಾಪಂಚಿಕದ ಮೇಲೆ ಇರ್ತಕ್ಕಂಥ ವ್ಯಾಮೋಹ ಕಡಿಮೆಯಾಗಿ ಆತ್ಮದ ಮೇಲೆ ಆಸಕ್ತಿ ಜಾಸ್ತಿ ಆಗಿ ಇದನ್ನ ಈ ಆಧ್ಯಾತ್ಮಿಕ ಮಾರ್ಗ ಮುಂದುವರಿಸ್ತಾ ಹೋಗ್ತಾರೆ. ಇದಕ್ಕೆ ಅರ್ಹತೆ ಬೇಕು. 300ರಿಂದ 350 ಜನಗಳು ಇದ್ದವರು ಮಾತ್ರ ಇದು ಗಟ್ಟಿಯಾಗಿ ಹಿಡ್ಕೊತಾರೆ. ಇನ್ನು ಅದಕ್ಕಿಂತ ಲೋ ಲೆವೆಲ್ ಅಲ್ಲಿ ಇರ್ತಕ್ಕಂಥವ್ರು ಕೆಲವು ದಿನ ಬರ್ತಾರೆ ಮತ್ತೆ ಹೋಗ್ತಾರೆ. ಅವ್ರು ಮತ್ತೆ ಅನೇಕ ಜನ್ಮಗಳು ಎತ್ತಬೇಕಾಗುತ್ತೆ. ಓಕೆ, ಇವತ್ತಿನ ನಾವು ವಿಷಯಕ್ಕೆ ಬಂದಿವಂದ್ರೆ ಬ್ರಹ್ಮರ್ಷಿ ತಟವರ್ತಿ ವೀರರಾವ್ ಸರ್ ಬರೆದಿರ್ತಕ್ಕಂಥ ಪುಸ್ತಕ
ಧ್ಯಾನವೆಂದರೆ. ಅದರ ಬಗ್ಗೆ ಕೆಲವೊಂದು ವಿಚಾರಗಳನ್ನ ತಿಳ್ಕೊಂಡು ಹೋಗೋಣ. ಧ್ಯಾನ ಎಂದರೆ ಎಲ್ಲರೂ ಈ ಧ್ಯಾನ ಅನ್ನೋದು ಬಹಳ ಶ್ರೇಷ್ಠ. ಈ ಧ್ಯಾನ ಸಾಧನೆ ಮಾಡಿದ್ರೆ ಒಳ್ಳೆ ಫಲಿತಾಂಶವನ್ನು ಪಡ್ಕೊಂತೀವಿ. ಎಲ್ಲಾ ಸಾಧನೆಗಳಿಗಿಂತಹ ಶ್ರೇಷ್ಠವಾದ ಸಾಧನೆ ಧ್ಯಾನ ಸಾಧನೆ ಅಂತ ಎಲ್ಲಾರು ಹೇಳ್ತಾ ಬರ್ತಾರೆ. ಆದ್ರೆ ಈ ಧ್ಯಾನವನ್ನ ಯಾವ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ? ಕೆಲವರು ಪೂಜೆ ಮಾಡೋದು ಒಂದು ಧ್ಯಾನ ಅಂತ ಹೇಳ್ತಾರೆ. ಇನ್ನ ಕೆಲವು ಗುರುಗಳು ಮೇಲಿಂದ ಕೆಳಗೆ, ಕೆಳಗಿನಿಂದ ಮೇಲೆ ವಿಗ್ರಹವನ್ನ ಅದನ್ನ ನೋಡ್ಕೊಂತ ಇರೋದನ್ನೇ ಧ್ಯಾನ ಅಂತ ಹೇಳ್ತಾರೆ. ಇನ್ನ ಕೆಲವು ಗುರುಗಳು ಆ ವಿಗ್ರಹವನ್ನ ಊಹಿಸ್ಕೊ, ಮೇಲಿಂದ ಕೆಳಗೆ, ಮೇಲೆ ಕೆಳಗಿನಿಂದ ಮೇಲೆ ಆ ರೂಪವನ್ನ ಊಹಿಸ್ಕೊಂತ ಇರೋದೇ ಧ್ಯಾನ ಅಂತ ಹೇಳ್ತಾರೆ. ಇನ್ನ ಕೆಲವು ಗುರುಗಳು ಒಂದು ಸ್ತೋತ್ರವನ್ನು, ಒಂದು ಮಂತ್ರವನ್ನು ಜಪಿಸ್ತಾ ಇರು, ಅದೇ ಧ್ಯಾನ ಅಂತ ಹೇಳ್ತಾರೆ. ಈ ರೀತಿ ಎಲ್ಲ ಮಾಡೋದು ಧ್ಯಾನ ಅಂತ ಹೇಳ್ಕೊಂತ ಹೋಗ್ತಾರೆ. ಈ ರೀತಿ ಮಾಡಿದಾಗ ಏನ್ ಬರುತ್ತಂದ್ರೆ ಏಕಾಗ್ರತೆ ಬರುತ್ತಷ್ಟೆ. ಮನಸ್ಸು ಒಂದ್ ಕಡೆ ಇರುತ್ತೆ ಅಂದ್ರೆ ಅದು ಕೆಲಸ ಮಾಡ್ತಾ ಇದೆ, ಅದನ್ನ ಕೇಳ್ತಾ ಇದೆ, ವರ್ಕ್ ನಲ್ಲಿ ಇದೆ. ಜಪಿಸ್ತಾ ಇದೆ ಅಂದ್ರೆ ಮನಸ್ಸು ಅದು ಕೆಲಸ ಮಾಡ್ತಾ ಇದೆ. ಊಹಿಸ್ಕೊಳ್ತಾ ಇದೆ ಅಂದ್ರೆ ಅದು ಮನಸ್ಸು ಕೆಲಸ ಮಾಡ್ತಾ ಇದೆ. ರೂಪವನ್ನು ನೋಡ್ತಾ ಇದೆ ಅಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಅಂದ್ರೆ ಇಲ್ಲಿ ಏಕಾಗ್ರತೆ ಇರುತ್ತೆ, ಅದೇ ಧ್ಯಾನ ಅಂತ ಅನ್ಕೊಂತ ಇದ್ದಾರೆ. ಆದ್ರೆ ಏಕಾಗ್ರತೆಗೂ ಧ್ಯಾನಕ್ಕಿರ್ತಕ್ಕಂಥ ವ್ಯತ್ಯಾಸ ಸ್ವಲ್ಪ ತಿಳ್ಕೊಳ್ಳೋಣ. ಏಕಾಗ್ರತೆ ಅನ್ನೋದು ಧ್ಯಾನವಲ್ಲ. ಏಕಾಗ್ರತೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಅಲ್ಲಿ ಶಕ್ತಿ ಖರ್ಚಾಗ್ತಾ ಹೋಗ್ತದೆ, ಎನರ್ಜಿ ಲಾಸ್ ಆಗುತ್ತೆ. ಯಾವ್ದೋ ಒಂದು ಕ್ರಿಕೆಟ್ ನೋಡ್ಕೊಳ್ರಿ, ಚೆನ್ನಾಗಿ ಇಂಟ್ರೆಸ್ಟಿಂಗ್ ಇರುತ್ತೆ. ಅದು ನೋಡ್ತಾ ನೋಡ್ತಾ ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಸಿನಿಮಾ ತಗೊಳ್ರಿ, ಸಿನಿಮಾ ಕಾನ್ಸಂಟ್ರೇಷನ್ ಇಂದ ನೋಡ್ತಾ ಹೋಗ್ತೀವಿ, ನೋಡ್ತಾ ನೋಡ್ತಾ ನಮ್ಮ ಎನರ್ಜಿ ಲಾಸ್ ಆಗುತ್ತೆ. ಅವಾಗ ಆಹಾರ ಫುಡ್ ಅವೆಲ್ಲ ತಿಂತಾ ಹೋಗ್ತೀವಿ. ಮತ್ತೆ ಆ ಏಕಾಗ್ರತೆಯಲ್ಲಿ ಬಹಳ ಹೊತ್ತು ಕುಂದ್ರಕ್ ಆಗೋದಿಲ್ಲ ನಮ್ಗೆ. ಕಾರಣ ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ ನಮ್ಮ ಎನರ್ಜಿ ಲಾಸ್ ಆಗ್ತಾ ಹೋಗ್ತಾ ಇದೆ. ಆದ್ದರಿಂದ ಎನರ್ಜಿ ಲಾಸ್ ಆಗಬಾರ್ದು. ಬಹಳ ಹೊತ್ತು ಕುತ್ಕೋಬೇಕು ಅಂದ್ರೆ ಅಲ್ಲಿ ಮನಸ್ಸಿರಬಾರ್ದು. ಮತ್ತೆ ಪೂಜೆಯಲ್ಲಿ, ಸ್ತೋತ್ರದಲ್ಲಿ, ಜಪದಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ, ಏಕಾಗ್ರತೆಯಲ್ಲಿದೆ, ಆದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಬಹಳ ಹೊತ್ತು ಕುಂದ್ರೋಕ್ ಆಗೋದಿಲ್ಲ.
ಮತ್ತೆ ಧ್ಯಾನದಲ್ಲಿ ಏಕೆ ಬಹಳ ಹೊತ್ತು ಕುಂದಿರ್ತೀವಿ? ಮತ್ತೆ ನಮ್ಗೆ ಎನರ್ಜಿ ಲಾಸ್ ಆಗೋದಿಲ್ಲ, ಎನರ್ಜಿ ಬಿಲ್ಡಪ್ ಆಗ. ಏನಿದ್ರ ರಹಸ್ಯ? ಆದರೆ ಒಂದು ಮಿಸ್ಟೇಕ್ಸ್ ಮಾಡ್ತಾ ಇದ್ರಲ್ಲಿ. ಇವಾಗ ನಾನು ನೋಡ್ತಾ ಇದ್ದೆ, ಈ ಮೆಡಿಟೇಷನ್ ಮಾಡ್ತಿರ್ಬೇಕಾದ್ರೆ ಸೈಲೆನ್ಸ್ ಮೆಡಿಟೇಷನ್ ಮಾಡಿ ಬಹಳ ಸಂತೋಷ ಆಯ್ತು. ಈ ಧ್ಯಾನವನ್ನ ಮಾಡಿದಾಗ್ಲೇ ನಮ್ಗೆ ವಿಶ್ವಶಕ್ತಿ ಬರುತ್ತೆ, ಕಾಸ್ಮಿಕ್ ಎನರ್ಜಿ ತಗೊಂತೀವಿ. ಶ್ವಾಸ ವಿಜ್ಞಾನ ಜ್ಯೋತಿಯಲ್ಲಿ ಶ್ವಾಸವನ್ನ ಗಮನಿಸಿದಾಗ ವಿಶ್ವಶಕ್ತಿ ನಾವು ತಗೊಂತೀವಿ. ಅದು ಬಿಟ್ಟು ನಾವು ಶ್ವಾಸ ಗಮನಿಸೋದು ಬಿಟ್ಟು ಗೈಡಿಂಗ್ ಮೆಡಿಟೇಷನ್ ಮಾಡ್ತಿರ್ತಾರೆ, ಮ್ಯೂಸಿಕ್ ಮೆಡಿಟೇಷನ್ ಮಾಡಿಸ್ತಾ ಇರ್ತಾರೆ. ಅಲ್ಲಿ ನಮ್ಮ ಮನಸ್ಸು ಶ್ವಾಸನ ಗಮನಿಸೋದಿಲ್ಲ, ಅವ್ರ ಮಾತುಗಳನ್ನ ಗಮನಿಸ್ತಾ ಇರುತ್ತೆ, ಅಥವಾ ಆ ಸಂಗೀತವನ್ನ ಗಮನಿಸ್ತಾ ಇರುತ್ತೆ. ಅದು ಏಕಾಗ್ರತೆ ಅಂತಾರೆ, ಧ್ಯಾನ ಅನ್ನೋದಿಲ್ಲ. ಗೈಡಿಂಗ್ ಮಾಡ್ತಿರ್ಬೇಕಾದ್ರೆ ಅವನ್ನ ಊಹಿಸ್ಕೊಳ್ತಾ ಹೋಗ್ತಾ ಇರ್ತಾರೆ. ನಾನು ಆ ಲೋಕಕ್ಕೆ ಹೋಗಿ ಅನ್ಕೋ, ನಾನು ಸತ್ಯಲೋಕಕ್ಕೆ ಹೋಗಿ ಅನ್ಕೋ, ನಾನು ತಪೋಲೋಕಕ್ಕೆ ಹೋಗಿ ಅನ್ಕೋ, ಅಲ್ಲೂ ಹೋಗಿ ಅನ್ಕೋ, ಇಲ್ಲಿಗೆ ಹೋಗಿ ಅನ್ಕೋ, ತಲೆ ಮೇಲೆ ಗೋಲ್ಡನ್ ಪಿರಮಿಡ್ ಬಂದಿದೆ ಅಂತ ಅನ್ಕೋ ಅಂತ ಊಹಿಸ್ಕೊಂತಾ ಹೋಗ್ತಾ ಇರ್ತಾರೆ. ಪಕ್ಕದಲ್ಲಿ ಬಾಬಾ ಬಂದಿದ್ದಾನ ಅನ್ಕೋ, ಪತ್ರಿ ಸಾರ್ ಬಾಬಾ ಬಂದಿದ್ದಾನ ಅನ್ಕೋ, ಅನ್ಕೋ 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 ಅನ್ಕೊಂತ ಇಡೀ 1 hour ಆ ಗೈಡಿಂಗ್ ಮಾಡ್ತಾನೆ ಹೋಗ್ತಾರೆ. ಇವ್ರು ಏನ್ ಮಾಡ್ತಾರೆ? ಹೆಸರು ಒಂದು ಧ್ಯಾನ, ಮನಸ್ಸು ಏನಾಗ್ತಾ ಇದೆ? ಅವ್ರ ಮಾತುಗಳನ್ನ ಕೇಳ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಅದು ಧ್ಯಾನನ? ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿನೇ ಧ್ಯಾನ. ಏಕಾಗ್ರತೆ ಮಾಡ್ತಾ ಇದ್ರೆ ಅದು ಧ್ಯಾನನ? ಮನಸ್ಸು ಸಂಗೀತವನ್ನು ಕೇಳೋದಾಗ್ಲಿ, ಹಾಡುಗಳನ್ನ ಕೇಳೋದಾಗ್ಲಿ, ಈ ರೀತಿ ಮಾಡ್ತಾ ಇದ್ರೆ ಅದು ಧ್ಯಾನನ? ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿನೇ ಧ್ಯಾನ. ಏಕಾಗ್ರತೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಶಕ್ತಿ ಬರೋದಿಲ್ಲ, ಇರುವ ಶಕ್ತಿಯನ್ನ ಕಳ್ಕೊತೀವಿ. ಎಕ್ಸಾಂಪಲ್ಸ್ ನಾವು ತಿಳ್ಕೊಳ್ಳಿ. ಸಿನಿಮಾ ನೋಡೋದಾಗ್ಲಿ, ಕ್ರಿಕೆಟ್ ನೋಡೋದಾಗ್ಲಿ, ಏದನ್ನ ಒಂದು ಜಪವನ್ನ ಜಪಿಸೋದಾಗ್ಲಿ ಬಹಳ ಹೊತ್ತು ಮಾಡಕ್ ಆಗೋದಿಲ್ಲ. ಕಾರಣ ಎನರ್ಜಿ ಕಳ್ಕೊಂತೀವಿ ಏಕಾಗ್ರತೆಯಲ್ಲಿ. ಕಾರಣ ಅಲ್ಲಿ ಮನಸ್ಸಿದೆ, ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಅಂತರೇಂದ್ರಿಯ ಕೆಲಸ ಮಾಡ್ತಾ ಇದೆ. ಆದ್ದರಿಂದ ಮಾಸ್ಟರ್ಸ್, ಈ ಮ್ಯೂಸಿಕ್ ಮೆಡಿಟೇಷನ್ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಮನಸ್ಸು ಕೆಲಸ ಮಾಡ್ತಾ ಇದೆ. ಮ್ಯೂಸಿಕ್ ನ ಗಮನಿಸ್ತಾ ಇದ್ರೆ ವಿಶ್ವಶಕ್ತಿ ಏನು ಬರುತ್ತೆ? ಶ್ವಾಸದ ಮೇಲೆ ಗಮನ, ಧ್ಯಾನವನ್ನ ಮಾಡಿದಾಗ ಮಾತ್ರ ನಮ್ಗೆ ವಿಶ್ವಶಕ್ತಿ ಬರುತ್ತೆ. ಶ್ವಾಸ ವಿಜ್ಞಾನ ಜ್ಯೋತಿಯಲ್ಲಿ ಪತ್ರಿಕಾರರು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಶ್ವಾಸವನ್ನ ಗಮನಿಸಿದಾಗ ಬ್ರಹ್ಮಾಂಡದೊಳಗಿರ್ತಕ್ಕಂತಹ ವಿಶ್ವಶಕ್ತಿ ನಾವು ತಗೊಂತೀವಿ. ಆದ್ದರಿಂದ ಶ್ವಾಸದ ಮೇಲೆ ಗಮನ, ಈ ಒಂದು ಧ್ಯಾನವನ್ನು ಮಾತ್ರ ಮಾಡಿ. ಅದೇ ಇವಾಗ ನಾವೇನ್ ಮಾಡ್ತಾ ಇದೀವಲ್ಲ, ಸೈಲೆನ್ಸ್ ಮೆಡಿಟೇಷನ್, ದಿಸ್ ಈಸ್ ಎ ರೈಟ್ ಮೆಡಿಟೇಷನ್. ಈ ರೀತಿ ಧ್ಯಾನವನ್ನು ಮಾಡಿದಾಗ ನಾವು ಅಪಾರವಾದ ಮನಸ್ಸು ಬೇಗ ಶೂನ್ಯ ಮಾಡಿಕೊಂಡು ಅಪಾರವಾದ ವಿಶ್ವಶಕ್ತಿಯನ್ನು ತೆಗೆದುಕೊಂಡು 2,72,000 ನಾಡಿಮಂಡಲ ಶುದ್ಧಿಯನ್ನು ಮಾಡಿಕೊಂಡು ಕರ್ಮವನ್ನ ಕಳ್ಕೊಂಡು
ಜ್ಞಾನವನ್ನ ಬೆಳೆಸ್ಕೊಂಡು ಒಬ್ಬ ಆತ್ಮಜ್ಞಾನಿ, ಒಬ್ಬ ಬ್ರಹ್ಮಜ್ಞಾನಿಯಾಗಿ ಜನ್ಮವನ್ನ ಸಾರ್ಥಕತೆ ಮಾಡ್ಕೊತೀವಿ. ಈ ಒಂದು ಶ್ವಾಸದ ಮೇಲೆ ಧ್ಯಾನದಿಂದ ಮಾತ್ರ ಸಾಧ್ಯ. ಇದು ಬಹಳ ಸರ್ವಶ್ರೇಷ್ಠ, ಬಹಳ ಇಂಪಾರ್ಟೆಂಟ್ ಪಾರ್ಟ್. ಅದು ಬಿಟ್ಟು ನಾವು ಮ್ಯೂಸಿಕ್ ಮಾಡ್ಕೊಂಡೆ, ಗೈಡಿಂಗ್ ಮೆಡಿಟೇಷನ್ ಮಾಡಿ, ಸಂಕಲ್ಪ ಧ್ಯಾನ ಮಾಡಿದೆ, ಗುಡಾಕೇಶ ಧ್ಯಾನ ಮಾಡಿದೆ, ಇತ್ಯಾದಿಗಳ ಧ್ಯಾನಗಳಿಂದ ನಮಗೆ ಲವಲೇಶಷ್ಟು ಸಹ ಲಾಭ ಬರುವುದಿಲ್ಲ. ಕಾರಣ ಅಲ್ಲಿ ಸಮಯ ವೇಸ್ಟ್, ಎನರ್ಜಿ ವೇಸ್ಟ್, ಆಯುಷ್ಯ ವೇಸ್ಟ್. ಅದರ ಬದಲು ಪೂಜೆಯನ್ನ, ಸ್ತೋತ್ರವನ್ನ, ಜಪವನ್ನ ಮಾಡಿದ್ರೆ ಪುಣ್ಯವನ್ನ ಬರ್ತದೆ. ಈ ರೀತಿ ಮ್ಯೂಸಿಕ್ ಗೈಡಿಂಗ್ ಮಾಡಿದ್ರೆ ಇರೋ ಶಕ್ತಿ ವೇಸ್ಟು, ಆಯುಷ್ಯ ವೇಸ್ಟು, ಸಮಯ ವೇಸ್ಟ್. ಈ ರೀತಿ ಧ್ಯಾನಗಳೇ ಅಲ್ಲ. ಅವರು 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 100 ವರ್ಷ ಮಾಡಿದ್ರು ಹೇಗಿದ್ದವರು ಹಾಗೆ ಇರ್ತಾರೆ. ಅಲ್ಪ ಸ್ವಲ್ಪ ಲಾಭಗಳು, ಪ್ರಾಪಂಚಿಕ ಲಾಭಗಳು ಪಡ್ಕೋಬಹುದೇ ಹೊರತು ಆತ್ಮಜ್ಞಾನ ಪಡ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅಂತ ಇಲ್ಲಿ ಗುರುಗಳು ಘಂಟಾಘೋಷನ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾವು ವಿಷಯಕ್ಕೆ ಬಂದಿರೋದ್ರೆ, ಒಂದು ವಿಗ್ರಹವನ್ನ ಊಹಿಸ್ಕೊಂಡ್ರು, ಮಂತ್ರವನ್ನ ಜಪಿಸಿದ್ರು, ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ, ಏಕಾಗ್ರತೆಯಲ್ಲಿ ಇದೆ ಅಂದ್ರೆ ಮನಸ್ಸಿದೆ ಅಂತ. ಮತ್ತೆ ಏಕಾಗ್ರತೆಗೂ ಧ್ಯಾನಕ್ಕೂ ಇರ್ತಕ್ಕಂಥ ವ್ಯತ್ಯಾಸವೇನು ನೋಡ್ರಿ. ಏಕಾಗ್ರತೆಯಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಕೆಲಸ ಮಾಡ್ತಾ ಇದೆ ಅಂತಂದ್ರೆ, ಅಂದ್ರೆ ಜಪಿಸ್ತಾ ಇದೆ ಅಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಊಹಿಸ್ಕೊಳ್ತಾ ಇದೆ ಅಂದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಆ ರೀತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಏಕಾಗ್ರತೆಯಲ್ಲಿ ಇರ್ಬೋದು, ಒಂದ್ ಕಡೆ ಇರ್ಬೋದು, ಆದ್ರೆ ಮನಸ್ಸು ಕೆಲಸ ಮಾಡ್ತಾ ಇದೆ. ಮನಸ್ಸು ಯಾವಾಗಾದ್ರೆ ಕೆಲಸ ಮಾಡ್ತಾ ಇದೆಯೋ ನಮ್ಮ ಎನರ್ಜಿ ಕಳ್ಕೊಂತ ಹೋಗ್ತಾ ಇದ್ದೀವಿ, ಇರುವ ಶಕ್ತಿಯನ್ನು ಖರ್ಚಾಗ್ತಾ ಇದೆ ಅಂತ ಅರ್ಥ. ಮತ್ತೆ ಧ್ಯಾನದಲ್ಲಿ ಶಕ್ತಿ ಆದ ಆಗುತ್ತೆ. ಏಕಾಗ್ರತೆಯಲ್ಲಿ ಬಹಳ ಹೊತ್ತು ಕುಂದ್ರಕ್ ಆಗೋದಿಲ್ಲ. ಧ್ಯಾನದಲ್ಲಿ ಎಷ್ಟೊತ್ತನಾದ್ರೂ ಕುಂದಿರ್ತೀವಿ. ಕಾರಣ ಧ್ಯಾನದಲ್ಲಿ ಮನಸ್ಸೇ ಇರೋದಿಲ್ಲ. ಕಾರಣ ಯಾವಾಗಾದ್ರೆ ಶ್ವಾಸದ ಮೇಲೆ ಗಮನ ಧ್ಯಾನವನ್ನು ಮಾಡಿದಾಗ ನಮ್ಮ ಮನಸ್ಸು ಆಲೋಚನೆ ಮಾಡ್ತಾ ಇರುತ್ತೆ. ಆಲೋಚನೆ ಮಾಡ್ತಿರ್ಬೇಕಾದ್ರೆ ನಾವನ್ನ ಆಲೋಚನೆಗಳನ್ನ, ವಿಚಾರಗಳನ್ನ ಕಟ್ ಮಾಡ್ತೀವಿ. ಮತ್ತೆ ಶ್ವಾಸದ ಮೇಲೆ ಗಮನ, ಮತ್ತೆ ವಿಚಾರಗಳು ಬರ್ತಾ ಇರ್ತವೆ, ಮತ್ತೆ ಕಟ್ ಮಾಡ್ತೀವಿ, ಮತ್ತೆ ಶ್ವಾಸದ ಮೇಲೆ ಗಮನ ಕೊಡ್ತಾ ಇರ್ತೀವಿ. ಆ ರೀತಿ ಕಟ್ ಮಾಡ್ತಾ ಮತ್ತೆ ಶ್ವಾಸದ ಮೇಲೆ ಗಮನ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂತಹ ವಿಚಾರಗಳೆಲ್ಲವೂ ಒಂದೊಂದೊಂದೊಂದು ಖಾಲಿ ಆಗ್ತಾ ಹೋಗ್ತಾರೆ. ಇಲ್ಲಿ ಮನಸ್ಸು ಅಂದ್ರೆ ಸಂಕಲ್ಪ ವಿಕಲ್ಪಗಳಿಂದ ಕೂಡಿಕೊಂಡಿರುವುದೇ, ಸಂಕಲ್ಪ ವಿಕಲ್ಪಗಳಿಂದ ಆಗಿರ್ತಕ್ಕಂಥದ್ದೇ ಮನಸ್ಸು. ನನ್ಗೆ ಒಂದ್ ಕೆಲಸ ಮಾಡಕ್ ಆಗುತ್ತೆ ಅನ್ಸುತ್ತೆ. ಇನ್ನೊಂದು ಮನಸ್ಸು ಹೇಳ್ತತೆ, ನನ್ ಕೈಲಿ ಎಲ್ಲ ಆಗುತ್ತಪ್ಪ ಮಾಡಕ, 3 ಗಂಟೆ ಕುತ್ಕೊಂಡು ಧ್ಯಾನ ಮಾಡಕ, ನನಗೆ ಒಂದ್ ಮನಸ್ಸು ಹೇಳುತ್ತೆ. ಇನ್ನೊಂದ್ ಮನಸ್ಸು ಹೇಳ್ತತೆ, ಎಲ್ಲಿ ಕುಂದಿರ್ತೀವಿ ಬಿಡಪ್ಪ, ನನಗೆ ಎಲ್ಲಿ ಆಗುತ್ತೆ, ನಿನಗೆ ಸಾಕು 10 ನಿಮಿಷ 20 ನಿಮಿಷ ಕೂತ್ಕೋ ಅಂತ ವಿಕಲ್ಪ. ಈ ರೀತಿ ಸಂಕಲ್ಪ ವಿಕಲ್ಪಗಳಿಂದ ಕೂಡಿಕೊಂಡಿರುವುದೇ ಮನಸ್ಸು. ಇಂತಹ ಮನಸ್ಸಿನಲ್ಲಿರ್ತಕ್ಕಂತಹ ವಿಚಾರಗಳೆಲ್ಲವೂ ಈ ಶ್ವಾಸದ ಮೇಲೆ ಗಮನ ಧ್ಯಾನವನ್ನು ಮಾಡಿದಾಗ ಆ ವಿಚಾರಗಳೆಲ್ಲ ಒಂದೊಂದೊಂದೊಂದು ಖಾಲಿ ಆಗ್ತಾ ಹೋಗುತ್ತೆ. ಯಾವಾಗಾದ್ರೆ ಆ ರೀತಿ ಮಾಡಿದಾಗ ನಮ್ಮ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಸೇರ್ಕೊಳ್ತೀವಿ. ಈ ರೀತಿ ನಿತ್ಯ ಅಭ್ಯಾಸಂ ಕೌಂತೆಯ, ಪ್ರತಿನಿತ್ಯ ಈ ರೀತಿ ಅಭ್ಯಾಸವನ್ನು ಮಾಡ್ತಾ 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 ಇರ್ಬೇಕಾದಾಗ ಈ ವಿಚಾರಗಳೆಲ್ಲ ಖಾಲಿಯಾಗಿ ಮನಸ್ಸು ಆಲೋಚನಾ ರಹಿತ ಸ್ಥಿತಿಗೆ ಸೇರುತ್ತೆ. ಯಾವಾಗಾದ್ರೆ ಮನಸ್ಸು ಅಲ್ಲಿ ಇರೋದಿಲ್ವೋ ಅಪಾರವಾದ ವಿಶ್ವಶಕ್ತಿಯನ್ನು ನಾವು ತಗೋತೀವಿ.
ಈ ರೀತಿ ಧ್ಯಾನದಲ್ಲಿ ಮನಸ್ಸಿರೋದಿಲ್ಲ. ಶಕ್ತಿಯನ್ನು ತಗೊಂತಾ ಇರ್ತೀವಿ. ಇರುವ ಶಕ್ತಿ ಯಾವ್ದಾಗುತ್ತೆ, ಎರಡು ಕೈ ಕ್ರಾಸ್ ಮಾಡಿದ್ರಿಂದ 10% ಶಕ್ತಿ ಸೇವ್ ಆಗುತ್ತೆ. ಎರಡು ಕಣ್ಣು ಮುಚ್ಚೋದ್ರಿಂದ 80% ಎನರ್ಜಿ ಸೇವ್ ಆಗುತ್ತೆ. ಎರಡೂ ಕಾಲ್ ಕ್ರಾಸ್ ಮಾಡೋದ್ರಿಂದ 10% ಶಕ್ತಿ ಸೇವ್ ಆಗುತ್ತೆ. 100% ಎನರ್ಜಿ ಸೇವ್ ಆಗೋದಲ್ಲದೆ ಮತ್ತೆ ಮನಸ್ಸು ಖಾಲಿ ಆದಾಗ ಬ್ರಹ್ಮರಂಧ್ರ ಓಪನ್ ಆಗಿ ವಿಶ್ವಶಕ್ತಿ ಅಪಾರವಾಗಿ ತಗೊಳ್ತಾ ಹೋಗ್ತಾ ಇರ್ತೀವಿ. ಹೊರಗಿನ ಶಕ್ತಿ ಮತ್ತೆ ಎನರ್ಜಿ ಸೇವ್ ಆಗುತ್ತೆ. ಇನ್ನು ನಮ್ಗೆ ಎನರ್ಜಿ ಮಲ್ಟಿಪಲ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇಲ್ಲಿ ಶಕ್ತಿ ಮತ್ತು ಬಲ ಬಹಳ ವ್ಯತ್ಯಾಸ ಇದಾವೆ. ದೇಹ ಬಲ ಶ್ರೇಷ್ಠನ, ಆತ್ಮಶಕ್ತಿ ಶ್ರೇಷ್ಠನ ಅಂದ್ರೆ ಯಾವ್ದು ಹೇಳ್ಬೋದು ನಾವು? ಯಾವ್ದು ಶ್ರೇಷ್ಠ ಅಂತ ಹೇಳ್ಬೋದು? ಚಿಕನ್ ಮಟನ್ ತಿಂದು ಮಾಂಸ ಬಾಡಿ ಬಿಲ್ಡಪ್ ಎಕ್ಸರ್ಸೈಸ್ ಮಾಡ್ಕೊಂಡು ಬಾಡಿ ಬೆಳೆಸ್ಕೊಳ್ಳೋದು ಅವರು ಶ್ರೇಷ್ಠನಾ? ಧ್ಯಾನ ಮಾಡಿ ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡಿರ್ತಾರಲ್ವ ಅವರು ಶ್ರೇಷ್ಠನ ಅಂತಂದ್ರೆ ನಾವು ಆರಾಮಾಗಿ ಹೇಳ್ತೀವಿ, ಘಂಟಾಘೋಷವಾಗಿ ತಿಳಿಸ್ತೀವಿ, ಆತ್ಮಶಕ್ತಿಯನ್ನು ಬೆಳೆಸ್ಕೊಂಡವರೇ ಸರ್ವಶ್ರೇಷ್ಠರು. ದೇಹವನ್ನ ಬಲವನ್ನ ಬೆಳೆಸ್ಕೊಂಡವರು ಒಬ್ಬರನ್ನ ಇಬ್ಬರನ್ನ ಎದುರಿಸ್ಬೋದು. ಆದ್ರೆ ಆತ್ಮಶಕ್ತಿಯನ್ನ ಬೆಳೆಸ್ಕೊಂಡವರು ಇಡೀ ಪ್ರಪಂಚವನ್ನೇ ಅವ್ರ ಮಾತು ಕೇಳುವ ಹಾಗೆ ಮಾಡ್ತಾರೆ. ಆದ್ದರಿಂದ ಆತ್ಮಶಕ್ತಿಯನ್ನ ಬೆಳೆಸ್ಕೋಬೇಕೆ ಹೊರತು ದೇಹ ಬಲ ಬೆಳೆಸ್ಕೊಂಡ್ರೆ ಏನ್ ಉಪಯೋಗ ಇಲ್ಲ. ಇದಕ್ಕಂದ್ರೆ ನಾವೆಲ್ಲರೂ ದೇಹಗಳಲ್ಲ, ನಾವೆಲ್ಲರೂ ಆತ್ಮ ಸ್ವರೂಪಿಗಳು ಎನ್ನುವ ಸತ್ಯ ಪದೇ 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 ಮನನ ಮಾಡ್ಕೊಂತ ಇರ್ಬೇಕು. ಅಂದ್ರೆ ಅಜ್ಞಾನ ಬಿದ್ದೋಗ್ಬಿಡ್ತೀವಿ ಮಾಸ್ಟರ್ಸ್, ಮಾಯದಲ್ಲಿ ಜಾರ ಬಿಡ್ತೀವಿ. ನಾವು ಈ ದೇಹವನ್ನ ಧರಿಸಿರ್ತಕ್ಕಂತಹ ಆತ್ಮಗಳು ನಾವೆಲ್ಲರೂ. ನಾನು ಮಾಡುವ ಪ್ರತಿಯೊಂದು ಕೆಲಸ ದೇಹಕ್ಕೋಸ್ಕರ ಮಾಡ್ತಾ ಇದ್ದೀನ ಅಥವಾ ಆತ್ಮಕ್ಕೋಸ್ಕರ ಮಾಡ್ತಾ ಇದ್ದೀನ ವಿಚಾರ ಮಾಡ್ಬೇಕು. ದೇಹಕ್ಕೋಸ್ಕರ ಆದ್ರೆ ಲೀಸ್ಟ್ ಪ್ರಯಾರಿಟಿ ಕೊಡ್ಬೇಕು, ಆತ್ಮಕ್ಕೋಸ್ಕರ ಆದ್ರೆ ಹೈಯೆಸ್ಟ್ ಪ್ರಯಾರಿಟಿ ಕೊಡ್ಬೇಕು. ಪ್ರತಿ ಕ್ಷಣ ನಾವು ಅದನ್ನ ವಿಚಾರದಲ್ಲಿ ಇಟ್ಕೊಳ್ತಾ ಇರ್ಬೇಕು. ಇದು ಮನನವನ್ನ ಮಾಡ್ಕೊಂತ ಇರ್ಬೇಕು, ಪ್ರಜ್ಞೆಯಲ್ಲಿರ್ಬೇಕು. ಧ್ಯಾನದಲ್ಲೊಂದೇ ನಾನು ಆತ್ಮ ಅಂತ ಅನ್ಕೊಳ್ಳೋದಿಲ್ಲ, ಧ್ಯಾನದ ನಂತರ ಸಹ ಪ್ರಾಪಂಚಿಕ ವಿಚಾರಗಳನ್ನು ಮಾಡ್ತಿರ್ಬೇಕಾದ್ರೂ ಸಹ ನಾನು ಆತ್ಮ ಅಂತ ಎಚ್ಚರಿಕೆ ಸ್ಥಿತಿಯಿಂದ ನಾವು ಜೀವನವನ್ನು ಮಾಡ್ತಾ ಹೋದಾಗ ಭ್ರಮೆಗಳಲ್ಲಿ, ಮಾಯಗಳಲ್ಲಿ, ಅಜ್ಞಾನದಲ್ಲಿ ನಾವು ಬೀಳೋದಕ್ಕೆ ಹೋಗೋದಿಲ್ಲ. ಆ ಸ್ಥಿತಿ ನಮ್ಗೆ ಬರ್ಬೇಕಂದ್ರೆ ಇವಾಗ ಏನ್ ನಾವು ಮಾಡ್ತಿದೀವಲ್ಲ ಸೈಲೆನ್ಸ್ ಮೆಡಿಟೇಷನ್, ಈ ರೀತಿ ಮಾಡಿದಾಗ ನಮ್ಮ ಮನಸ್ಸು ಏನಾಗ್ತಾ ಇದೆ, ಅಲ್ಲಿ ಆಲೋಚನಾ ರಹಿತ ಸ್ಥಿತಿ ಸೇರ್ಕೊಳ್ತಾ ಇದೆ. ಮನಸ್ಸಲ್ಲಿಲ್ಲ ನೋಡ್ರಿ ಮಾಸ್ಟರ್ಸ್, ಮನಸ್ಸು ಕೆಲಸ ಮಾಡ್ತಾ ಇದ್ರೆ ಒಂದ್ 5 ನಿಮಿಷ ಸಹ ನಮಗೆ ಕುಂದ್ರಕ್ ಆಗೋದಿಲ್ಲ. ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿನಲ್ಲಿದ್ದಾಗ 5 ನಿಮಿಷ ಅಲ್ಲ, 2 ಗಂಟೆ 3 ಗಂಟೆ ಕುತ್ಕೊಂಡ್ರು 3 ನಿಮಿಷ ತರ ಅನ್ಸುತ್ತೆ ನೋಡ್ರಿ. ಮನಸ್ಸು ಕೆಲಸ ಮಾಡ್ತಾ ಇದ್ರೆ 5 ನಿಮಿಷ ಸಹ ನಮ್ಗೆ ಕುಂದ್ರಕ್ ಆಗೋದಿಲ್ಲ. ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿನಲ್ಲಿ ಕೂತ್ಕೊಂಡಾಗ 1 ಗಂಟೆ 2 ಗಂಟೆ 3 ಗಂಟೆ ಆದ್ರೂ ನಮಗೆ ಏನಾಗ್ತಾ ಇದೆ, 3 ನಿಮಿಷ ತರ ಅನ್ಸುತ್ತೆ. ಆ ರೀತಿ ಫೀಲ್ ಆಗುತ್ತೆ. ಯಾವಾಗ ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿಯಲ್ಲಿ. ಆದ್ದರಿಂದ ಮಾಸ್ಟರ್ಸ್, ಧ್ಯಾನದಲ್ಲಿ ಶಕ್ತಿ ಆದ ಆಗುತ್ತೆ, ಏಕಾಗ್ರತೆಯಲ್ಲಿ ಶಕ್ತಿ ಕಳ್ಕೊತೀವಿ. ನೋಡ್ರಿ, ಮ್ಯೂಸಿಕ್ ಹಾಕೊಂಡ್ರು ಶಕ್ತಿ ಖರ್ಚಾಗ್ತಾ ಇದೆ ಅಂತ ಅರ್ಥ. ಕಾರಣ ಅಲ್ಲಿ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇದೆ, ಒಂದ್ ಕಡೆ ಕೇಳ್ತಾ ಇದೆ ಏಕಾಗ್ರತೆಯಿಂದ. ಗೈಡಿಂಗ್ ಮಾಡ್ತಾ ಇದ್ರು, ಅಲ್ಲಿ ಮನಸ್ಸು ಕೆಲಸ ಮಾಡ್ತಾ ಇದೆ. ಶಕ್ತಿ ಖರ್ಚಾಗ್ತಾ ಇದೆ, ಶಕ್ತಿ ಆದ ಆಗ್ತಾ ಇಲ್ಲ ಅಂತ ತಿಳ್ಕೊಬೇಕು. ಮತ್ತೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಪೂಜೆ, ಸ್ತೋತ್ರ, ಜಪ
ಇವುಗಳು ಈ ರೀತಿ ಮಾಡ್ತಾ ಇದ್ರೆ ಅದಕ್ಕೆ ನಮ್ಗೆ ಏನಾಗುತ್ತೆ, ಪುಣ್ಯ ಬರುತ್ತೆ. ಮತ್ತೆ ಧ್ಯಾನ ಮಾಡಿದ್ರೆ ಇನ್ನ ಎಷ್ಟು ಪುಣ್ಯ? ಸ್ವಲ್ಪ ಇದ್ರ ಬಗ್ಗೆ ವಿಚಾರವನ್ನು ತಿಳ್ಕೊಳ್ಳೋದು. ಪೂಜೆ, ಉತ್ತರ ಗೀತದಲ್ಲಿ ಪೂಜೆ ಸ್ತೋತ್ರ ಜಪ ಮತ್ತು ಧ್ಯಾನಕ್ಕಿರ್ತಕ್ಕಂಥ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಕೋಟಿ ಪೂಜಂ ಇಲ್ಲಿ ಉತ್ತರ ಗೀತದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನಿಗೆ ತಿಳಿಸಿದ್ದಾರೆ. ಸ್ವಲ್ಪ ಅದರ ಬಗ್ಗೆ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಏನ್ ತಿಳಿಸಿದರೆ? ಕೋಟಿ ಪೂಜಂ ಸಮಂ ಸ್ತೋತ್ರಂ, ಕೋಟಿ ಸ್ತೋತ್ರಂ ಸಮಂ ಜಪಃ, ಕೋಟಿ ಜಪಂ ಸಮಂ ಧ್ಯಾನಂ, ಕೋಟಿ ಧ್ಯಾನಂ ಸಮೋ ಲಯಃ. ಅಂದ್ರೆ ಎಷ್ಟು ಮಹತ್ವವಾಗಿರ್ತಕ್ಕಂಥದ್ದು ನಾವು ಮಾಡ್ತಾ ಇರ್ತಕ್ಕಂಥ ಧ್ಯಾನ ಅನ್ನೋದಲ್ಲಿ ಕೃಷ್ಣ ಪರಮಾತ್ಮ ಉತ್ತರ ಗೀತೆಯಲ್ಲಿ ಅರ್ಜುನಿಗೆ ತಿಳಿಸ್ತಾ ಇದ್ದಾರೆ. ಇಂಥ ಭಾಗ್ಯ ಇದು, ಇಷ್ಟು ಜನ್ಮದ ಪುಣ್ಯದ ಫಲ. ಕೋಟಿ ಪೂಜಂ ಸಮಂ ಸ್ತೋತ್ರಂ, ಕೋಟಿ ಗಂಟೆಗಳ ಷೋಡಶೋಪಚಾರ ಪೂಜೆಗಳನ್ನು ನಾವು ಮಾಡಿದಾಗ ಎಷ್ಟು ಪುಣ್ಯವೋ ಅಷ್ಟು ಪುಣ್ಯ 1 ಗಂಟೆ ಸ್ತೋತ್ರ ಮಾಡದೆ ಬರುತ್ತಂತೆ. ಕೋಟಿ ಪೂಜಂ ಸಮಂ ಸ್ತೋತ್ರಂ, ಕೋಟಿ ಗಂಟೆಗಳ ಪೂಜೆ ಇಸ್ ಈಕ್ವಲ್ ಟು 1 ಗಂಟೆ ಸ್ತೋತ್ರಕ್ಕೆ ಸಮಾನ. ಕೋಟಿ ಸ್ತೋತ್ರಂ ಸಮಂ ಜಪಃ, ಕೋಟಿ ಗಂಟೆಗಳ ಸ್ತೋತ್ರ, ಗಾಯತ್ರಿ ಮಂತ್ರನೋ ಯಾವುದೋ ಒಂದು ಮಂತ್ರ, ಒಂದು ಸ್ತೋತ್ರವನ್ನು ನಾವು ಜಪಿಸ್ತಾ ಇರ್ತೀವಲ್ವಾ, ಪಠಿಸ್ತಾ ಇರ್ತೀವಿ. ಅಂತಹ ಕೋಟಿ ಗಂಟೆಗಳ ಸ್ತೋತ್ರ ಮಾಡಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ 1 ಗಂಟೆ ಜಪ ಮಾಡದೆ ಬರುತ್ತೆ. ರಾಮ್ ಕೃಷ್ಣ ಹರಿ, ಓಂ ನಮಃ ಶಿವಾಯ, ಓಂ ದುರ್ಗಾಯ ನಮಃ, ಯಾವುದೋ ಒಂದು ಮಂತ್ರ ಈ ರೀತಿ ಮಾಡಿದಾಗ ಕೋಟಿ ಗಂಟೆಗಳ ಸ್ತೋತ್ರ ಇಸ್ ಈಕ್ವಲ್ ಟು 1 ಜಪಕ್ಕೆ ಸಮಾನ. ಮತ್ತೆ ಏನ್ ಹೇಳ್ತಾನೆ ಮುಂದೆ ಕೃಷ್ಣ ಪರಮಾತ್ಮ? ಕೋಟಿ ಜಪಂ ಸಮಂ ಧ್ಯಾನಂ, ಕೋಟಿ ಗಂಟೆಗಳ ಜಪ ಇಸ್ ಈಕ್ವಲ್ ಟು 1 ಗಂಟೆ ಧ್ಯಾನಕ್ಕೆ ಸಮ. ನೋಡ್ರಿ ಎಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಧ್ಯಾನ. ಉತ್ತರ ಗೀತ ಎಲ್ಲ ಹೇಳಿರೋದೆಲ್ಲ ಧ್ಯಾನದ ಬಗ್ಗೆನೆ. ಭಗವದ್ಗೀತೆ ಕೂಡ ಎಲ್ಲ ಹೇಳಿದ್ದೆಲ್ಲ ಧ್ಯಾನ, ಆತ್ಮಜ್ಞಾನ, ಕರ್ಮ ಸಿದ್ಧಾಂತ ಬಗ್ಗೆ. ಭಕ್ತಿ ಮಾರ್ಗ, ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಧ್ಯಾನ ಮಾರ್ಗ, ಈ 4 ತಿಳಿಸ್ಕೊಟ್ಟಿದ್ರು ಭಗವದ್ಗೀತೆಯಲ್ಲಿ. ಉತ್ತರ ಗೀತದಲ್ಲಿ ಧ್ಯಾನದ ಮಹತ್ವ, ಆತ್ಮಜ್ಞಾನದ ಮಹತ್ವದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇಂತಹ ಗೀತೆಗಳನ್ನು ಓದಬೇಕು ನಾವು, ಅವಾಗ ಇದರ ವ್ಯಾಲ್ಯೂ ಏನಂಬುದು ಗೊತ್ತಾಗುತ್ತೆ. ಇಲ್ಲಂದ್ರೆ ಕ್ರಿಕೆಟ್ ನೋಡೋದು, ಸಿನಿಮಾಗಳು ನೋಡೋದು, ವೇಸ್ಟ್ ಮಾತುಗಳು ಮಾತಾಡೋದು, ಜಲ್ಸ ಮಾಡೋದು, ದೇಹಕ್ಕೆ ಪ್ರಯಾರಿಟಿ ಕೊಡೋದು, ಮನಸ್ಸಿಗೆ ಪ್ರಯಾರಿಟಿ ಕೊಡೋದು, ಇದಕ್ಕೋಸ್ಕರ ನಾವು ಮೀಸಲಾತಿ ಇಡ್ತೀವಿ ಹೊರತು ಆತ್ಮದ ಲಾಭಕ್ಕೋಸ್ಕರ, ಆತ್ಮಜ್ಞಾನ ಪಡೆದುಕೊಳ್ಳೋದಕ್ಕೋಸ್ಕರ, ಧ್ಯಾನಕ್ಕೋಸ್ಕರ ನಾವು ಪ್ರಯಾರಿಟಿ ಕೊಡೋದಿಲ್ಲ. ಇದ್ರ ಮಹತ್ವ ಗೊತ್ತಾಗಲಾರ್ದ ಪಕ್ಷದಲ್ಲಿ ಇಲ್ಲಿ ಆಚರಣೆ ಅನ್ನೋದು ಬಹಳ ಮುಖ್ಯ ಮಾಸ್ಟರ್ಸ್. ಕೇವಲ ನಾನು ತಿಳ್ಕೊಂಡೆ,
ಅರ್ಥ ಆಯ್ತು ಅನ್ನೋದಲ್ಲ ಇಲ್ಲಿ. ಅಭ್ಯಾಸಂ ಕೌಂತೆಯ, ನಿತ್ಯ ಅಭ್ಯಾಸ ಇರಬೇಕು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಒಬ್ಬ ಮಾಸ್ಟರ್ ಆಗ್ಬೇಕಂದ್ರೆ, ಒಬ್ಬ ಪರ್ಫೆಕ್ಟ್ ಮ್ಯಾನ್ ಆಗ್ಬೇಕಂದ್ರೆ ನಿತ್ಯ ಪ್ರಾಕ್ಟೀಸ್ ಇರಬೇಕು. ಒಂದ್ ದಿವಸ ಮಾಡ್ತೀನಿ ಇನ್ನೊಂದ್ ದಿವಸ ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ನಿತ್ಯ ಅಭ್ಯಾಸ ಇರಬೇಕು, ನಿತ್ಯ ಸ್ವಾಧ್ಯಾಯ ಮಾಡಬೇಕು, ನಿತ್ಯ ಧ್ಯಾನ ಮಾಡಬೇಕು, ನಿತ್ಯ ಸಜ್ಜನ ಸಾಂಗತ್ಯ ಮಾಡಬೇಕು. ಮೂರೊಪ್ಪತ್ತು ಊಟ ದೇಹಕ್ಕೆ ಹೆಂಗ್ ಕೊಡ್ತಾ ಇದೀವಿ, ನಮ್ಮ ವ್ಯವಹಾರಗಳು ಹೆಂಗ್ ಮಾಡ್ಕೊಂಡ್ ಬರ್ತಾ ಇದೀವಿ. ನಶ್ವರವಾಗಿರ್ತಕ್ಕಂಥ ದೇಹಕ್ಕೆ ಅಷ್ಟು ಪ್ರಯಾರಿಟಿ ಕೊಡ್ತಾ ಇದೀವಿ, ಶಾಶ್ವತವಾಗಿರ್ತಕ್ಕಂಥ ಆತ್ಮಕ್ಕೆ ನಾವು ಪ್ರಯಾರಿಟಿ ಕೊಡ್ತಾ ಇದೀವಿ. ನಮಗೆ ನಾವೇ ವಿಚಾರ ಮಾಡ್ಬೇಕು. ನಮ್ಮ ಜೊತೆಗೆ ಬರಲಾರದೆ ಇರ್ತಕ್ಕಂಥದಕ್ಕೆ ನಾವು ಅಷ್ಟು ಪ್ರಯಾರಿಟಿ ಕೊಡ್ತಾ ಇದೀವಿ. ಈ ದೇಹದ ಬಗ್ಗೆ, ಈ ದೇಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಕುಟುಂಬದ ಬಗ್ಗೆ, ಆಸ್ತಿ ಐಶ್ವರ್ಯಗಳ ಬಗ್ಗೆ ನಶ್ವರ ಅಂತ ಗೊತ್ತು, ಇದು ನನ್ನ ಜೊತೆ ಬರಲ್ಲ ಅಂತ ಗೊತ್ತು. ಆದ್ರೂ ಮಾಯೆಯಲ್ಲಿ ಸಿಕ್ಕಾಕೊಂಡು, ಭ್ರಮೆಗಳಲ್ಲಿ ಸಿಕ್ಕಾಕೊಂಡು, ಇದು ನಿಜ ಅನ್ನೋ ಅನ್ಕೊಂಡು ಇದಕ್ಕೋಸ್ಕರನೇ ಎಷ್ಟು ಪ್ರಯಾರಿಟಿ ಕೊಡ್ತಾ ಇದ್ವಿ. ಸುಮಾರು 90% ಆತ್ಮಕ್ಕೋಸ್ಕರ ನಾವು ಕೊಡ್ತಾ ಇದ್ದೀರಾ? ನಮ್ ಜೊತೆ ಬರ್ತಕ್ಕಂತಹ ಒಂದು ಜ್ಞಾನಕ್ಕೋಸ್ಕರ ಪ್ರಯಾರಿಟಿ ಕೊಡ್ತಾ ಇದ್ದೀವಿ. ಅದಕ್ಕೆ ಇಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಆಚರಣೆ ಅನ್ನೋದು ಬಹಳ ಮುಖ್ಯ. ಆಚರಣೆ ಇಲ್ಲಿದ್ದ ವಿದ್ಯೆ, ಜ್ಞಾನ ನೀರಿನ ಮೇಲೆ ಬರೆದಿರ್ತಕ್ಕಂತಹ ಒಂದು ಬರವಣಿಗೆ ಇದ್ದಂಗೆ ಹೋಗ್ಬಿಡ್ತದೆ, ನಿಂದ್ರಂಗಿಲ್ಲ, 1 ಸೆಕೆಂಡ್ ಕೂಡ ನಿಂದ್ರಂಗಿಲ್ಲ. ಅದೇ ಕಲ್ಲಿನ ಮೇಲೆ ಬರೆದಿರ್ತಕ್ಕಂಥ ಬರವಣಿಗೆ ಶಾಶ್ವತವಾಗಿರುತ್ತೆ. ಆಚರಣೆ ಅಂದ್ರೆ ಶಾಶ್ವತವಾಗಿರ್ತಾವ. ಆಚರಣೆ ಅಂದ್ರೆ ಎಷ್ಟು ಕೇಳಿದ್ರು ವೇಷ್ಟೇ. ಇಲ್ಲಿ ಸತ್ಯ ಸಾಯಿಬಾಬಾ ಗುರುಗಳು ಎಲ್ಲರೂ ನಮಗೆ ತಿಳಿಸ್ತಾ ಇದ್ದಾರೆ, ಆಚರಣೆ ಅನ್ನೋದು ಬಹಳ ಮುಖ್ಯ. ಇಲ್ಲಿ ನಾವು ವಿಷಯಕ್ಕೆ ಬಂದಿದ್ರೆ, ಗುರುಗಳಲ್ಲಿ ಏನು ತಿಳಿಸಿದ್ದಾರೆ ಇಲ್ಲಿ, ಕೋಟಿ ಪೂಜೆ ಇಜಿಕೊಂಡು 1 ಗಂಟೆ ಸ್ತೋತ್ರಕ್ಕೆ ಸಮ, ಕೋಟಿ ಗಂಟೆಗಳ ಸ್ತೋತ್ರ ಇಜಿಕೊಂಡು 1 ಗಂಟೆ ಜಪಕ್ಕೆ ಸಮ, ಮತ್ತೆ ಕೋಟಿ ಗಂಟೆಗಳ ಜಪ ಇಜಿಕೊಂಡು 1 ಗಂಟೆ ಧ್ಯಾನಕ್ಕೆ ಸಮಾನ. ಎಷ್ಟು ಜನ್ಮಗಳು ಎತ್ತಬೇಕು ಮತ್ತೆ ಕೋಟಿ ಪೂಜೆ ಮಾಡ್ಬೇಕಂದ್ರೆ, ಕೋಟಿ ಸ್ತೋತ್ರ ಮಾಡ್ಬೇಕಂದ್ರೆ, ಕೋಟಿ ಜಪ ಮಾಡ್ಬೇಕಂದ್ರೆ, ಇಡೀ ಜನ್ಮವೆಲ್ಲ ಜಪಿಸಿದ್ರು ಕೋಟಿ ಜಪವನ್ನ, ಕೋಟಿ ಗಂಟೆಗಳ ಜಪವನ್ನ ಮಾಡಿದ್ರೆ, ಇಡೀ ಜನ್ಮವೆಲ್ಲ ಜಪಿಸಿದ್ರೆ ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪುಣ್ಯ 1 ಗಂಟೆ ಧ್ಯಾನ ಮಾಡದೆ ಬರುತ್ತಂತೆ. ಉತ್ತರ ಗೀತದಲ್ಲಿ ಹೇಳ್ತಾರೆ ಈ ಮಾತು. ಇನ್ನ ಏನ್ ಹೇಳ್ತಾರೆ ಇಲ್ಲಿ ಆಳವಾಗಿ ಹೋದಿವಿ ಅಂದ್ರೆ, ಶಾರೀರಿಕವಾಗಿ ಮಾಡ್ತಕ್ಕಂತಹ ಪೂಜೆ ಸ್ವಲ್ಪ ಪುಣ್ಯ ಕೊಡುತ್ತೆ. ಇನ್ನ ಉಪಂಶಕ ಅಂತಾರೆ, ಅಂದ್ರೆ ಬಾಯಿ ಮಾತ್ರ ಸ್ಪಿಟ್ ಮಾಡ್ತಾ ಇರುತ್ತೆ, ವಾಯ್ಸ್ ಬರೋದಿಲ್ಲ, ವಾಯ್ಸ್ ಸ್ಪಿಟ್ ಮಾಡ್ತಾ ಇರುತ್ತೆ, ಆ ಸ್ತೋತ್ರನೋ ಮಂತ್ರನ ಜಪಿಸ್ತಾ ಇರ್ತಾರೆ. ಆ ರೀತಿ ಮಾಡಿದಾಗ ಆ ಪೂಜೆಗಿಂತ ಹೆಚ್ಚಿನ ಫಲಿತಾಂಶ ಬರುತ್ತಂತೆ. ಅದನ್ನು ಉಪಂಶಕ ವಿಧಾನ ಅಂತ ಹೇಳ್ತಾರಂತೆ. ಮತ್ತೆ ಮಾನಸಿಕ ಪೂಜೆ, ಉಪಾಂಸಕ ಪೂಜೆ, ಶಾರೀರಿಕ ಪೂಜೆ, ಉಪಾಂಸಕ ಪೂಜೆ, ಮಾನಸಿಕ ಪೂಜೆ. ಮಾನಸಿಕ ಪೂಜೆ ಮಾಡಿದ್ರೆ ಬಾಹ್ಯವಾಗಿ ಮಾಡ್ತಕ್ಕಂಥ ಪೂಜೆಕ್ಕಿಂತಹ ಉಪಂಸಕ ಪೂಜೆ ಅಂದ್ರೆ ಕೇವಲ ತುಟಿ ಮಾತ್ರ ಸ್ಪಿಟ್ ಆಗ್ತಾ ಇರ್ತವೆ. ಆ ರೀತಿ ಸ್ಪಿಟ್ ಆಗ್ತಕ್ಕಂತಹ ಒಂದು ಸ್ತೋತ್ರನೋ ಮಂತ್ರವನ್ನು ಜಪಿಸ್ತಾ ಇದ್ರೆ ಅದಕ್ಕೆ ಸ್ವಲ್ಪ ಪೂಜೆಕ್ಕಿಂತಹ ಹೆಚ್ಚಿನ ಫಲಿತಾಂಶ ಬರುತ್ತಂತೆ. ಮತ್ತೆ ಮಾನಸಿಕವಾಗಿ ತುಟಿಗಳು ಸಹ ಸ್ಪ್ಲಿಟ್ ಮಾಡಿದಂಗ ಮಾನಸಿಕವಾಗಿ ಜಪಿಸ್ತಾ ಇರ್ತಾರೆ ಸ್ತೋತ್ರನೋ ಒಂದು ಮಂತ್ರ. ಆ ರೀತಿ ಜಪಿಸ್ತಾ ಇದ್ರೆ ಶಾರೀರಿಕ ಪೂಜೆಗಳಿಗಿಂತಹ ಉಪಾಂಶಕ ಪೂಜೆಗಳಿಗಿಂತಹ
ಮಾನಸಿಕ ಪೂಜೆ ಹೆಚ್ಚಿನ ಫಲಿತಾಂಶ ಕೊಡುತ್ತೆ. ಇನ್ನು ಧ್ಯಾನದಲ್ಲಿ ಆದ್ರೆ ಮನಸ್ಸೇ ಇರೋದಿಲ್ಲ ಅಲ್ಲಿ. ಇನ್ ಯಾರಿದಾರೆ ಅಲ್ಲಿ? ಸಾಕ್ಷಾತ್ ಪರಬ್ರಹ್ಮ ಭಗವಂತ. ಆ ಪರಬ್ರಹ್ಮ ಜೊತೆ ಇದ್ರೆ ನಮ್ಗಿನ್ನ ಇನ್ನೇನ್ ಬೇಕು? ಸಮಸ್ತವೂ ನಾವೇ ಆಗ್ತೀವಲ್ಲಿ. ಭಗವಂತನ ಜೊತೆ ಇರೋದಕ್ಕಿಂತ ಇನ್ನ ಹಾಗೆ ಇನ್ನೇನಿದೆ? ಎಷ್ಟೋ ಕೋಟಿ 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 ಜನ್ಮಗಳ ಪುಣ್ಯದ ಫಲ ಇರುವುದರಿಂದ ಆ ದೈವದ ಜೊತೆ ನಾವು ಆಶ್ರಯಿಸ್ತಾ ಇದೀವಿ, ಅವ್ರ ಜೊತೆ ಇದೀವಿ. ಇದು ಉತ್ತರ ಗೀತದಲ್ಲಿ ತಿಳಿಸ್ತಾ ಇದೆ. ಆದ್ದರಿಂದ ಇಲ್ಲಿ ನಾವು ವಿಷಯಕ್ಕೆ ಬಂದಿವಂದ್ರೆ ಇನ್ನ ಕೋಟಿ ಗಂಟೆಗಳ ಸ್ತೋತ್ರ ಜಪ = 1 ಗಂಟೆ ಧ್ಯಾನಕ್ಕೆ ಸಮಾನ. ಮತ್ತೆ ಅಂತ ಧ್ಯಾನ ನಾವು ಮಾಡ್ತಾ ಇದೀವಿ ಅಂದ್ಮೇಲೆ ಎಷ್ಟು ಶ್ರದ್ಧೆ, ಎಷ್ಟು ಭಕ್ತಿ, ಎಷ್ಟು ನಿಷ್ಠೆ ಇರಬೇಕು. ಕೇವಲ ಗುಡಿಗಳಲ್ಲಿ ಗುಂಡಾರಗಳಲ್ಲಿ ಹೋಗ್ತಾ ಇರ್ತೀವಿ, ಎಷ್ಟು ಪವಿತ್ರವಾಗಿ ಒಳ್ಳೆ ಒಳ್ಳೆ ಬಟ್ಟೆಗಳು ಹಾಕೊಂಡು ಸ್ನಾನ ಮಾಡ್ಕೊಂಡು ನೀಟಾಗಿ ಹೋಗ್ತೀವಿ. ಅಲ್ಲಿರೋದು ವಿಗ್ರಹ. ಆದ್ರೆ ಅಲ್ಲಿರ್ತಕ್ಕಂತಹ ಗುಡಿಗಳಲ್ಲಿ ಇರ್ತಕ್ಕಂತಹ ವಿಗ್ರಹಕ್ಕೆ ಹೋಗ್ಬೇಕಾದ್ರೆ, ದರ್ಶನ ಮಾಡ್ಬೇಕಾದ್ರೆ ಅಷ್ಟು ಪವಿತ್ರವಾಗಿ ಹೋಗ್ತೀವಿ. ಮತ್ತೆ ಧ್ಯಾನದಲ್ಲಿ ನಿಜವಾಗಿರ್ತಕ್ಕಂತಹ ಪರಮಾತ್ಮ ಜೊತೆ ಹೋಗ್ತಾ ಇದ್ದೀವಿ ನಾವು. ಮತ್ತೆ ಇನ್ನ ಎಷ್ಟು ನಿಷ್ಠೆ ಇರ್ಬೇಕು, ಎಷ್ಟು ಭಕ್ತಿ ಇರ್ಬೇಕು, ನನಗೆ ನಾವೇ ವಿಚಾರ ಮಾಡ್ಬೋದು. ಮತ್ತೆ ಫಲಿತಾಂಶ ಹೆಂಗ? ಕೋಟಿ ಗಂಟೆಗಳ ಜಪ ಮಾಡಿದಷ್ಟು ಪುಣ್ಯದ ಫಲ 1 ಗಂಟೆ ಧ್ಯಾನ ಮಾಡಿದ ಬರುತ್ತಂದ್ರೆ ಇನ್ನ ಎಷ್ಟು ಪ್ರಯಾರಿಟಿ ಕೊಡ್ಬೇಕು ನಾವಿಲ್ಲಿ? ಸ್ವಲ್ಪ ವಿಚಾರ ಮಾಡ್ಬೇಕು. ಸುಮ್ನೆ ಮಾಡೋದಲ್ಲ. ಜ್ಞಾನ ತಿಳ್ಕೊಂಡು ಮಾಡಿದ್ರೆ ಅದ್ಭುತವಾಗಿ ಮಾಡ್ತೀವಿ. ಸುಮ್ನೆ ಜ್ಞಾನ ಇಲ್ಲಾರ್ದಂಗ್ ಮಾಡ್ತಾ ಹೋಗಿವಂದ್ರೆ ಅದು ಕೊನೆವರೆಗೂ ಮಾಡಕ್ ಆಗಲ್ಲ. ಏನನ್ನ ಅಲ್ಪ ಸ್ವಲ್ಪ ಕಷ್ಟಗಳು ಬಂದ ತಕ್ಷಣ ಅಯ್ಯೋ ನಾನು ಧ್ಯಾನ ಮಾಡೋದಕ್ಕೆ ಬಂದಿದ್ದಕ್ಕೆ ನಂಗೆ ಕಷ್ಟಗಳು ಬಂದಾವ, ನನ್ನ ಸಮಸ್ಯೆಗಳು ಬಂದಿದ್ದಾವ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಜ್ಞಾನ ತಿಳ್ಕೊಂಡ್ರೆ ಉಸಿರಿರುವವರೆಗೂ ಬಿಡೋದಿಲ್ಲ. ಅದಕ್ಕೆ ಜ್ಞಾನವನ್ನ ಬೆಳೆಸ್ಕೋಬೇಕು. ಆದ್ದರಿಂದ ಕೋಟಿ ಗಂಟೆಗಳ ಜಪ = 1 ಗಂಟೆ ಧ್ಯಾನ ಸಮಾನ. ಕೋಟಿ ಧ್ಯಾನ ಸಮೋಲಯ. ಇವಾಗ ನಾವು ಶ್ವಾಸದ ಮೇಲೆ ಧ್ಯಾಸ, ಈ ಧ್ಯಾನವನ್ನು ಮಾಡ್ತಾ ಇದೀವಲ್ಲ ಮಾಸ್ಟರ್, ಸೈಲೆನ್ಸ್ ಮೆಡಿಟೇಷನ್, ಇಂಥವು ಕೋಟಿ ಗಂಟೆಗಳ ಧ್ಯಾನ ಮಾಡಿದ್ರೆ ಎಷ್ಟು ಪುಣ್ಯನೋ ಅಷ್ಟು ಪುಣ್ಯ ಸಮಾಧಿ ಸ್ಥಿತಿನಲ್ಲಿ ಬರುತ್ತೆ. ಅಷ್ಟು ಪುಣ್ಯ, ಅಷ್ಟು ಶಕ್ತಿ, ಅಷ್ಟು ಜ್ಞಾನ ಒಂದು ಸಮಾಧಿ ಸ್ಥಿತಿನಲ್ಲಿ ಬರುತ್ತಂತೆ. ಸಮಾಧಿ ಸ್ಥಿತಿ ಅಂದ್ರೆ ಸಮಾಧಾನಗಳು ದೊರಕಿರುವ ಸ್ಥಿತಿ. ಅಲ್ಲಿ ದೇಹ ಮನಸ್ಸು ದಾಟಿ ಆತ್ಮಸ್ಥಿತಿನಲ್ಲಿ ಇರ್ತೀವಿ. ದೇಹ ಮರ್ತು ಹೋಗ್ತೀವಿ, ಮನಸ್ಸಲ್ಲಿ ಕೆಲಸ ಮಾಡೋದಿಲ್ಲ. ಅಲ್ಲಿ ಪರಬ್ರಹ್ಮನ ಜೊತೆ ಮಾತ್ರ ಇರ್ತೀವಿ, ಬ್ರಹ್ಮಾನಂದವನ್ನು ಅನುಭವಿಸ್ತಾ ಇರ್ತೀವಿ. ಅದು ಸಮಾಧಿ ಸ್ಥಿತಿ. ಅದು ಆ ಸ್ಥಿತಿನಲ್ಲಿ ಕೋಟಿ ಗಂಟೆಗಳು ಧ್ಯಾನ ಮಾಡೋದೊಂದೇ, ಆ ಸ್ಥಿತಿ ನಲ್ಲಿ ಇರೋದು ಒಂದೇ ಅಂತ ಇಲ್ಲಿ ಉತ್ತರ ಗೀತದಲ್ಲಿ ಕೃಷ್ಣ ಪರಮಾತ್ಮ ತಿಳಿಸ್ತಾ ಇದೆ. ಆದ್ದರಿಂದ ಇಲ್ಲಿ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು ಏನಂದ್ರೆ ಮಾಸ್ಟರ್ಸ್, ಧ್ಯಾನದಲ್ಲಿ ಮನಸ್ಸೇ ಇರೋದಿಲ್ಲ. ಮಾನವ ಅಂದ್ರೆ 3 ಕಲ್ಪನೆ: ದೇಹ, ಮನಸ್ಸು, ಆತ್ಮ. ದೇಹದೊಳಗೆ ಮನಸ್ಸಿದೆ, ಮನಸ್ಸಿನೊಳಗೆ ಆತ್ಮ ಇದೆ ಎನ್ನುವ ವಿಚಾರವನ್ನು ತಿಳ್ಕೋಬೇಕು. ಕಣ್ಣು ಮುಚ್ಚಿಕೊಂಡಾಗ ದೇಹದೊಳಗೆ ಹೋಗ್ತೀವಿ, ಅಂದ್ರೆ ಮನೋಸ್ಥಿತಿನಲ್ಲಿ ಸೇರ್ಕೊಳ್ತೀವಿ. ಈ ಮನಸ್ಸು ವಿಚಾರಗಳನ್ನ ಮಾಡ್ತಾ ಇರುತ್ತೆ, ಶ್ವಾಸದ ಮೇಲೆ ಗಮನ ಕೊಡ್ತಾ ಇರ್ತೀವಿ, ಮತ್ತೆ ವಿಚಾರ ಬರ್ತಾ ಇರ್ತಾರೆ, ಮತ್ತೆ ಕಟ್ ಮಾಡ್ತೀವಿ, ಮತ್ತೆ ಶ್ವಾಸದ ಮೇಲೆ ಗಮನ ಕೊಡ್ತೀವಿ. ಆ ರೀತಿ ಮಾಡ್ತಾ ಮಾಡ್ತಾ ಮನಸ್ಸೇನಾಗುತ್ತೆ, ಆಲೋಚನಾ ರಹಿತ ಸ್ಥಿತಿ ಸೇರಿಕೊಳ್ಳುತ್ತೆ. ಇನ್ನು ಇರೋದು ಯಾರು? ದೈವ, ಆತ್ಮ.
ಪರಬ್ರಹ್ಮ. ಈ ಪರಬ್ರಹ್ಮನ ಜೊತೆ ಇದ್ದಾಗ ನಮಗೆ ಗಂಟೆಗಳು ನಿಮಿಷಗಳಾಗ್ತವೆ. ಅದೇ ಮನಸ್ಸು ಕೆಲಸ ಮಾಡ ಇರುವ ಸ್ಥಿತಿನೇ ಧ್ಯಾನ. ಯೋಗ ನಿರ್ವಿಷಯ ಮನಃ ಅಂತ ಹೇಳ್ತಾರಲ್ವಾ, ಮನಸ್ಸು ಕೆಲಸ ಮಾಡದೇ ಇರುವ ಸ್ಥಿತಿನೇ ಧ್ಯಾನ. ಆ ಧ್ಯಾನದಲ್ಲಿ ಮಾತ್ರ ನಾವು ಗಂಟೆ ಗಂಟೆ ಕುಂದ್ರಕ್ಕಾಗುತ್ತೆ. ಅದೇ ಸಮಾಧಿ ಸ್ಥಿತಿ ಅಂತಾರೆ, ಅದನ್ನು ಲಯ ಅಂತಾರೆ. ಮನಸ್ಸು ಕೆಲಸ ಮಾಡ್ತಿದ್ರೆ 1 ನಿಮಿಷ ಕೂಡ ಕುಂದ್ರಕ್ಕಾಗೋದಿಲ್ಲ. ಈ ರೀತಿ ನಾವು ಈ ಸ್ಥಿತಿಗೆ ಸೇರ್ಕೋಬೇಕಂದ್ರೆ ಸೈಲೆನ್ಸ್ ಮೆಡಿಟೇಷನ್ ಮಾಡಬೇಕು, ಆತ್ಮಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ಆ ಒಂದು ಗುರಿಗೋಸ್ಕರ ಮಾಡ್ಬೇಕಷ್ಟೇ ಹೊರತು ದೇಹ ಲಾಭ, ಮಾನಸಿಕ ಲಾಭ, ಪ್ರಾಪಂಚಿಕ ಲಾಭಗಳಿಗೋಸ್ಕರ ಎಂದು ಮಾಡಕ್ಕೂಬಾರ್ದು ನಾವು. ಯಾವಾಗಾದ್ರೆ ರಾಜ ನಡ್ಕೊಂಡ್ಬಿಟ್ರೆ ಸಮಸ್ತವು ನಮ್ದೇ ಆಗ್ತದೆ. ಯಾವಾಗಾದ್ರೆ ಪರಮಾತ್ಮ ನಡ್ಕೊಂಡ್ಬಿಟ್ರೆ ಏನ್ ಬೇಕು ಎಲ್ಲ ಸಿಗುತ್ತೆ. ಕೋರ್ಕೊಳ್ತಕ್ಕಂತ ಅವಶ್ಯಕತೆ ನಮ್ಗೆ ಏನಿದೆ? ರಾಜನ ಹತ್ರ ಇದ್ರೆ ಎಲ್ಲಾ ಸಿಗ್ತದೆ. ಪರಮಾತ್ಮ ಜೊತೆ ನಾವಿದ್ರೆ ನಮ್ಗೆ ಏನ್ ಬೇಕೆಲ್ಲ ಸಿಗುತ್ತೆ. ಅದು ಇದು ಕೊಡ್ಕೊಳ್ತದ್ದು, ಸಂಕಲ್ಪ ಮಾಡ್ಕೊಳ್ಳೋದು ಅವಶ್ಯಕತೆನೇ ಇಲ್ಲ. ಇದು ಸತ್ಯ ತಿಳ್ಕೊಬೇಕು ನಾವು. ಆದ್ದರಿಂದ ಇಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ, ಈ ಪರಬ್ರಹ್ಮನ ಜೊತೆ ಇರ್ತಕ್ಕಂತಹದ್ದೇ ಧ್ಯಾನ. ಧ್ಯಾನ ಅಂದ್ರೆ ಬೇರೆ ಏನಲ್ಲ, ಸಾಕ್ಷಾತ್ ದೈವ ಜೊತೆ ಅನುಸಂಧಾನ ಆಗೋ, ಸ್ವಸ್ವರೂಪ ಅನುಸಂಧಾನ ಆಗೋದೇ ಧ್ಯಾನ. ಈ ಪರಮಾತ್ಮ ಜೊತೆ ಇದ್ದಾಗ ನಮಗೆ ಮೋಕ್ಷನೇ ಸಿಗುತ್ತೆ ಅಂತ ಇಲ್ಲಿ ಗುರುಗಳು ತಿಳಿಸ್ತಾ ಇದ್ದಾರೆ. ಇನ್ನ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳೋಣ. ಇವತ್ತು ಕೇವಲ ಏಕಾಗ್ರತೆ ಮತ್ತು ಧ್ಯಾನದ ಬಗ್ಗೆ ಮಾತ್ರ ತಿಳ್ಕೊಂಡಿದ್ದೀವಿ. ಇನ್ನ ಅನೇಕ ಎಪಿಸೋಡ್ಗಳಿದಾವೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದಾವೆ. ಅವುಗಳನ್ನೆಲ್ಲ ಮತ್ತೆ ಅವಕಾಶ ಬಂದಾಗೆಲ್ಲ ತಿಳ್ಕೊಳ್ಳೋಣ ಅಂತ ಹೇಳ್ಕೊಳ್ಳೋಣ. ಮತ್ತೆ ಇಷ್ಟೊತ್ತು ನನಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ಅವತಾರ್ ಫೌಂಡೇಶನ್ ರಂಗನಾಥ್ ಸರ್ ಅವರಿಗೆ ನಮಸ್ಕರಿಸ್ಕೊಳ್ತಾ, ಜೀವನ ಮಾಡ್ತಾರೆ ನಮಸ್ಕರಿಸ್ಕೊಳ್ತಾ ಈ ಒಂದೆರಡು ವಾಕ್ಯಗಳು ಗುರುಗಳು ಪಾಲಕ ಅನಿಸುತ್ತಾರೆ. ಮಂಗಳವಾರ ಮಾಡ್ತಾರೆ. ಥ್ಯಾಂಕ್ ಯು.